ನಮ್ಮ ಇವತ್ತು ಏನು BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಉತ್ತರಹಳ್ಳಿ ರೋಡಲ್ಲಿರ್ತಕ್ಕಂಥ BGS ಪಬ್ಲಿಕ್ ಸ್ಕೂಲು ಇವತ್ತು ಇನ್ವೆಸ್ಟಿಗೇಷನ್ ಸೆರೆಮನಿ ಇತ್ತು. ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಅವರ ತಂದೆ ತಾಯಿಗಳು ಎಲ್ಲರೂ ಸಹ ಇವತ್ತು ಸ್ಕೂಲ್ನಲ್ಲಿ ಬಂದು ಭಾಗವಹಿಸಿದರು. ಇದು ವಿದ್ಯಾರ್ಥಿಗಳಲ್ಲಿ ಈಗಲೇ ಅವರಿಗೆ ಸೇವಾ ಮನೋಭಾವ ಬರಬೇಕು, ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಬರಬೇಕಾಗ್ತದೆ. ಇವತ್ತು ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಿದ್ರು, ಮುಂದಕ್ಕೆ ನಮ್ಮ ಕಾಲೇಜ್ಗಳಲ್ಲೂ ಸಹ ಎಲೆಕ್ಷನ್ ನಡಿಬೇಕು ಅಂತ. ಆ ಲೀಡರ್ಶಿಪ್ ಅನ್ನೋದು ಏನಿರುತ್ತೋ ಕಾಲೇಜ್ಗಳಲ್ಲೂ ಬೇಕಾಗುತ್ತೆ, ಸ್ಕೂಲಲ್ಲೂ ಬೇಕಾಗುತ್ತೆ. ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅದನ್ನು ನಮ್ಮ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಮುಂದಿನ ಪ್ರಜೆಗಳು ಏನು ಆಗಬೇಕು, ಅವರು ಮೊಬೈಲ್ ಇಟ್ಕೊಂಡೇ ಜೀವನ ಮಾಡೋಕ್ಕಾಗಲ್ಲ, ಲ್ಯಾಪ್ಟಾಪ್ ಇಟ್ಕೊಂಡೇ ಜೀವನ ಮಾಡಲಿಕ್ಕಾಗಲ್ಲ. ಅವ್ರದ್ದೇ ಆದಂತಹ ಕನಸು ಕಂಡಿರಬೇಕಾಗತ್ತೆ. ಆ ಕನಸು ನೆನಸು ಮಾಡ್ಕೋಬೇಕು ಅಂದರೆ ಅರ್ಧ ಭಾಗ ನಾವು ಬೇರೆ ಕೆಲಸದಲ್ಲಿ ಫೋನು ಅನ್ನೋದು ಕೊನೆಗೆ ಬಂದೇ ಬರುತ್ತೆ. ನಾವು ಒಂದು ಜಾಬ್ ಆಗಲಿ, ಒಂದು ಪ್ರಮೋಷನ್ ಆಗಲಿ ಸಿಕ್ಕಿದಾಗ ಆವಾಗ ಅವರೇ ಫೋನ್ ಕೊಡ್ತಾರೆ, ತಗೊಳಪ್ಪ ಯೂಸ್ ಮಾಡು ಅಂತ. ನಾವು ಓದೋ ಸಮಯದಲ್ಲಿ ಎಷ್ಟು ನಾವು ಡಿಸಿಪ್ಲಿನ್ ಆಗಿರ್ತೀವೋ ಅಷ್ಟು ನಮ್ಮ ಶ್ರೇಷ್ಠತೆ, ಘನತೆ, ಗೌರವ ಎಲ್ಲ ಹೆಚ್ಚಾಗುತ್ತೆ. ಆ ರೀತಿಯಲ್ಲಿ BGS ಸಂಸ್ಥೆ ಇವತ್ತು LKGಯಿಂದ ಏನು ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ, ಮೆಡಿಕಲ್ವರೆಗೂ ಸಹ ವಿದ್ಯಾಸಂಸ್ಥೆ, ಇಂಜಿನಿಯರಿಂಗ್ ಆಗ್ಬೋದು, ಎಲ್ಲ ಥರದ ಸಂಸ್ಥೆಗಳು ಈ ಕ್ಯಾಂಪಸ್ನಲ್ಲಿದೆ. ಇವತ್ತಿನ ಮಾದಕ ದ್ರವ್ಯಗಳು ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೆರೆ ಇಡಬೇಕು ಅಂದರೆ ಆ ಕ್ಲೋಸಪ್ ಅನ್ನೋದು ಫೋನಿಂದ ಆಗ್ತಾ ಇದೆ. ಈ ಫೋನ್ ಬಿಟ್ಟರೆ ಚಟನ ಆವಾಗ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾರೆ. ಅವನು ಆವಾಗ AS, IPS, IRS ಎಲ್ಲ ಆಗ್ತದೆ. ಆ ದೃಷ್ಟಿಯಲ್ಲಿ ಈ ಕ್ಯಾಂಪಸ್ನಲ್ಲಿ ಇವತ್ತು ಏನು ಇನ್ವೆಸ್ಟಿಗೇಷನ್ ಸೆರೆಮನಿ ಮಾಡಿದ್ದೀವಿ, ಆ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ.